Hi, I'm Kaviraj from scoringtarget.com. In this video, we will score 20 marks for SSLC exam preparation. ಇವತ್ತಿನ ವಿಡಿಯೋಲಿ ನಾವು ಡಿಸ್ಕಸ್ ಮಾಡ್ತಕ್ಕಂಥ ಅಂಶಗಳು ಒಟ್ಟಾರೆ 20 ಅಂಕದ ಒಂದು ಪ್ರಶ್ನೆಗಳಿರುತ್ತೆ. SSLC ಎಕ್ಸಾಮ್ ಪ್ರಿಪರೇಷನ್ಗೆ ತುಂಬ ಹೆಲ್ಪ್ ಆಗ್ತಕ್ಕಂಥದ್ದು. ಮೊದಲ 12 ಅಂಕಗಳು 12 ಮಾರ್ಕ್ಸ್ ಇಂಪಾರ್ಟೆಂಟ್ ಎಕ್ಸ್ಟ್ರಾಕ್ಟ್ ಕ್ವೆಶನ್ಸ್ ಇರುತ್ತೆ. ಅಂದರೆ ಎಕ್ಸಾಮ್ಗಳಲ್ಲಿ ಕೇಳಬಹುದಾದ ಸಂಭವನೀಯದ ಒಂದು ಎಕ್ಸ್ಟ್ರಾಕ್ಟ್ ಪ್ರಶ್ನೆಗಳು ಮತ್ತು ಅದರ ಉತ್ತರವನ್ನು ನೋಡೋಣ. ಇನ್ನು ಎರಡನೇದು ಯಾವುದಂದರೆ 3 ಮಾರ್ಕ್ಸ್ ಪ್ರೊಫೈಲ್ ರೈಟಿಂಗ್, ಒಂದು 3 ಅಂಕದ ಪ್ರೊಫೈಲ್ ರೈಟಿಂಗನ್ನು ಇವತ್ತಿನ ವಿಡಿಯೋಲಿ ಕಲಿತಾ ಇದ್ವಿ. ಜೊತೆಗೆ 3 ಮಾರ್ಕ್ಸ್ ಸ್ಟೋರಿ ಡೆವಲಪ್ಮೆಂಟ್, ಅಂದರೆ ಒಂದು ಸ್ಟೋರಿಯನ್ನು ಔಟ್ಲೈನ್ ರೂಪದಲ್ಲಿ ಕೊಟ್ಟಿರ್ತಾರೆ, ಅದನ್ನು ಯಾವ ಥರ ಡೆವಲಪ್ ಮಾಡಬೇಕು ಅನ್ನೋದನ್ನು ಕಲ್ತ್ಕೊಳ್ಳೋಣ. ಮತ್ತು 2 ಅಂಕದ ಒಂದು ಎಡಿಟಿಂಗ್ ಪ್ಯಾರಾಗ್ರಾಫನ್ನು ಕಲಿತಾ ಇದ್ದೀವಿ. ಒಟ್ಟಾರೆ ಈ ವಿಡಿಯೋದಲ್ಲಿ ನಾವು 4 ಅಂಶಗಳನ್ನು ಕಲಿತಾ ಇದ್ವಿ. ಒಂದು ಪ್ರೊಫೈಲ್ ರೈಟಿಂಗ್, ಒಂದು ಸ್ಟೋರಿ ಡೆವಲಪ್ಮೆಂಟ್, ಮೂರನೇದು ಎಡಿಟಿಂಗ್ ಪ್ಯಾರಾಗ್ರಾಫ್ ಮತ್ತು ಎಕ್ಸ್ಟ್ರಾಕ್ಟ್ ಪ್ರಶ್ನೆಗಳು. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ಈಗ ಮೊದಲನೇದಾಗಿ ನಾವು ಎಕ್ಸಾಮ್ಗಳಲ್ಲಿ ಕೇಳಬಹುದಾದ 4 ಸಂಭವನೀಯ ಎಕ್ಸ್ಟ್ರಾಕ್ಟ್ ಪ್ರಶ್ನೆಗಳನ್ನು ನೋಡೋಣ. ಇಲ್ಲಿ ಒಟ್ಟಾರೆ 4 ಪ್ರಶ್ನೆಗಳು, 3 ಅಂಕದ್ದು, ಒಟ್ಟು ಅಂಕಗಳು 12. ಮೇನ್ ಕ್ವೆಶ್ಚನ್ ನಂಬರ್ 1, read the following extracts and answer the questions that follow. Question number 1, these Americans are buona gente. ಈ ಅಮೇರಿಕಾದವರು ಒಳ್ಳೆಯ ವ್ಯಕ್ತಿಗಳು. ಇದೊಂದು ಸ್ಟೇಟ್ಮೆಂಟ್ ಇದೆ. ಈ ಸ್ಟೇಟ್ಮೆಂಟ್ ನಿಮ್ಗೆ ಯಾವ ಪಾಠದ್ದು ಅಂತ ಅರ್ಥ ಆಗಿರ್ಬೋದು. ಇದು ಜೆಂಟಲ್ಮೆನ್ ಆಫ್ ರಿಯೋ ಆ್ಯಂಡ್ ಮೆಡಿಯೋ ಪಾಠದಿಂದ ಈ ಒಂದು ಎಕ್ಸ್ಟ್ರಾಕ್ಟ್ ಪ್ರಶ್ನೆ. ಸೊ ಕ್ವಶನ್ ಏನಿದೆ, ವಾಟ್ ಯು ಮೀನ್ ಬೈ ಬ್ಯೂನಾ ಜೆಂಟೆ? ಇಲ್ಲಿ ಬ್ಯೂನಾ ಜೆಂಟೆ ಅಂತಕ್ಕಂಥ ಪದದ ಅರ್ಥ ಏನು ಅಂತ ಕೇಳಿದ್ದಾರೆ. ಸೊ ಬ್ಯೂನಾ ಜೆಂಟೆ ಮೀನ್ಸ್ ಗುಡ್ ಪೀಪಲ್ ಅಂತ ಅರ್ಥ. ಇನ್ನು ಬಿ ಪ್ರಶ್ನೆ, ವೈ ಡಿಡ್ ದ ಸ್ಪೀಕರ್ ಕಾಲ್ಡ್ ಅಮೇರಿಕನ್ಸ್ ಬ್ಯೂನಾ ಜೆಂಟೆ? ಇಲ್ಲಿ ಸ್ಪೀಕರ್ ಅವರು ಅಮೇರಿಕದವರನ್ನು ಬ್ಯೂನಾ ಜೆಂಟೆ ಅಂತ ಯಾಕೆ ಕರೆದರು? ಈಗ ಬ್ಯೂನಾ ಜೆಂಟೆ ಅಂದರೆ ಏನಂತ ಗೊತ್ತಾಯಿತು, ಗುಡ್ ಪೀಪಲ್ ಅಂದರೆ ಅಮೇರಿಕನ್ಸ್ ಆರ್ ಗುಡ್ ಪೀಪಲ್ ಅಂತ ಗೊತ್ತಾಯಿತು. ಯಾರು ಕರೆದ್ರು? ಸ್ಪೀಕರ್. ಯಾಕೆ ಕರೆದ್ರು? ಆನ್ಸರ್, ಬಿಕಾಸ್ ಆಫ್ಟರ್ ದ ಸರ್ವೆ ದೇ ಡಿಡ್ ನಾಟ್ ಚೀಟ್ ಡೌನ್ ಅನ್ಸೆಲ್ಮೋ ಆ್ಯಂಡ್ ವೇರ್ ರೆಡಿ ಟು ಪೇ ಟ್ವೈಸ್ ದ ಮನಿ ಫಾರ್ ದಿ ಅಡಿಷ್ನಲ್ ಲ್ಯಾಂಡ್. ಸೊ ಅಮೇರಿಕದವರು ಡಾನ್ ಅನ್ಸೆಲ್ಮೋನ ಪ್ರಾಪರ್ಟಿಯನ್ನು ಖರೀದಿ ಮಾಡಿದ ನಂತರ ಸರ್ವೆ ಮಾಡ್ತಾರೆ. ಸೊ ಭೂಮಿಯನ್ನು ಅಳೆದು ನೋಡ್ತಾರೆ. ಅಳೆದು ನೋಡಿದಾಗ ಡಾನ್ ಅನ್ಸೆಲ್ಮ್ ಪ್ರಾಪರ್ಟಿ ಡಬಲ್ ಇದೆ, ಟ್ವೈಸ್ ಅಂದರೆ 2 ಪಟ್ಟು. ಸೊ ಡಬಲ್ ಇದೆ ಅಂತ ಗೊತ್ತಾದಾಗ ಅವರು ಡಾನ್ ಅನ್ಸೆಲ್ಮ್ಗೆ ಮೋಸ ಮಾಡದೆ ಹೆಚ್ಚಿನ ಹಣವನ್ನು ಕೊಡೋಕ್ಕೆ ಬರ್ತಾರಲ್ಲ, ಸೊ ಅದಕ್ಕೆ ಸ್ಪೀಕರ್ ಅವರನ್ನು ಬ್ಯೂನಾ ಜೆಂಟೆ ಅಂತ ಕರೀತಾರೆ. ಸೊ ಸಿ ಪ್ರಶ್ನೆ ಏನಿದೆ, ಫ್ರಮ್ ವಿಚ್ ಲ್ಯಾಂಗ್ವೇಜ್ ಬ್ಯೂನಾ ಜೆಂಟೆ ಈಸ್ ಟೇಕನ್? ಸೊ ಈ ಬ್ಯೂನಾ ಜೆಂಟೆ ಅಂತಕ್ಕಂಥ ಪದ, ಈ ಒಂದು ಪದಗಳೇನಿವೆ, ಇದು ಯಾವ ಭಾಷೆಯಿಂದ ಆಯ್ದುಕೊಳ್ಳಲಾಗಿದೆ? ಇದು ಆನ್ಸರ್ ಸ್ಪ್ಯಾನಿಷ್. ಓಕೆ, ಮೂವ್ ದಿ ಸೆಕೆಂಡ್ ಕ್ವೆಶನ್, ಕವಾರ್ಡ್ಸ್ ಯು ವಿಲ್ ಹ್ಯಾವ್ ಟು ಕಿಲ್ ಮೀ ಫಸ್ಟ್. ಇಲ್ಲಿ ಕವಾರ್ಡ್ಸ್ ಅಂದರೆ ಹೇಡಿಗಳು. ಸೊ ಹೇಡಿಗಳೇ ಮೊದಲು ನೀವು ನನ್ನನ್ನು ಕೊಂದು ಹಾಕಿ ಅಂತ. ಸೊ ಈ ಒಂದು ಸ್ಟೇಟ್ಮೆಂಟ್ ಯಾವ ಪಾಠದಲ್ಲಿ ಬರುತ್ತೆ ಅಂದರೆ ದ ಡಿಸ್ಕವರಿ ಪಾಠದಿಂದ. ಎ, ಹೂ ಈಸ್ ದ ಸ್ಪೀಕರ್? ಸೊ ಯಾರು ಹೇಳಿದ್ರು ಹೇಡಿಗಳೇ ನನ್ನನ್ನು ಮೊದಲು ಕೊಲ್ಲಿ ಅಂತ? ಯಾರು ಕೂಗಿದ್ರು? ಆನ್ಸರ್, ಪೇಪೆ. ನೆಕ್ಸ್ಟ್ ಬಿ ಕ್ವೆಶನ್, ಹೋಮ್ ಡಿಡ್ ದ ಸ್ಪೀಕರ್ ಕಾಲ್ ಕವಾರ್ಡ್? ಸೊ ಹೇಡಿಗಳಂತ ಇಲ್ಲಿ ಪೇಪೆ ಯಾರನ್ನು ಕರೆದ? ಆನ್ಸರ್, ದ ಗುಲೆರ್ಮೋ ಆ್ಯಂಡ್ ಅದರ್ ಸೀಮೆನ್. ಗುಲೆರ್ಮೋಗೆ ಮತ್ತು ಇತರ ನಾವಿಕರಿಗೆ. ಸಿ ಕ್ವೆಶನ್, ವೆನ್ ಡಿಡ್ ದ ಸ್ಪೀಕರ್ ಸೇ ದೀಸ್ ವರ್ಡ್ಸ್? ಅಂದರೆ ಪೇಪೆ ಈ ಮಾತನ್ನು ಯಾವಾಗ ಹೇಳ್ದ? ಹೇಡಿಗಳೇ ಮೊದಲು ನನ್ನನ್ನು ಕೊಂದು ಹಾಕಿ ಅಂತ ಈ ಮಾತನ್ನು ಪೇಪೆ ಯಾವ ಸಮಯದಲ್ಲಿ ಹೇಳ್ದ? ಆನ್ಸರ್, ವೆನ್ ಗುಲೆರ್ಮೋ ಆ್ಯಂಡ್ ಅದರ್ ಸಿಮೆನ್ ಟ್ರೈಡ್ ಟು ಅಟ್ಯಾಕ್ ಆನ್ ಕೊಲಂಬಸ್. ಗುಲೆರ್ಮೋ ಮತ್ತು ಇತರ ನಾವಿಕರು ಕೊಲಂಬಸ್ ಮೇಲೆ ಆಕ್ರಮಣ ಮಾಡಲು ಬಂದಾಗ ಈ ಮಾತನ್ನು ಪೇಪೆ ಹೇಳ್ತಾನೆ. ಥರ್ಡ್ ಕ್ವೆಶನ್, ದೇ ಕುಡ್ ನಾಟ್ ಬಿಲೀವ್ ದೇರ್ ಐಸ್. ಅವರ ಕಣ್ಣುಗಳಿಂದ ಅವರಿಗೆ ನಂಬಕ್ಕಾಗಲಿಲ್ಲ. ಸೊ ಈ ಸ್ಟೇಟ್ಮೆಂಟ್ ಏನಿದೆ ಯಾವ ಪಾಠದ್ದು? ಇದು ದ ಕಾನ್ಸರ್ಟ್ ಪಾಠದಿಂದ ಈ ಒಂದು ಸ್ಟೇಟ್ಮೆಂಟ್. ಅವರ ಕಣ್ಣುಗಳಿಂದ ನಂಬಕ್ಕಾಗಲಿಲ್ಲ. ಈ ಕ್ವೆಶನ್, ಹೂ ಡಸ್ ದೇ ರೆಫರ್ ಟು? ಇಲ್ಲಿ ದೇ ಅಂದರೆ ಯಾರು? ಅವರಿಗೆ ಅವ್ರ ಕಣ್ಣಿಂದ ನಂಬಕ್ಕಾಗಲಿಲ್ಲ. ಅವರಂದ್ರೆ ಯಾರು? ಆನ್ಸರ್, ಟು ದಿ ನೈಬರ್ಸ್ ಆಫ್ ಆಂಟ್ ಸುಶೀಲಾ. ಸುಶೀಲಾ ಆಂಟ್ನ ಅಕ್ಕಪಕ್ಕದ ಮನೆಯವರು, ನೆರೆಹೊರೆಯವರು ಅಂತ. ಬಿ ಕ್ವೆಶನ್, ವಾಟ್ ದೇ ಕುಡ್ ನಾಟ್ ಬಿಲೀವ್? ಅವ್ರಿಗೆ ಏನು ನಂಬಕ್ಕಾಗಲಿಲ್ಲ? ಅವ್ರ ಕಣ್ಣಿಂದ ನಂಬಕ್ಕಾಗಲಿಲ್ಲ ಅಂತ ಹೇಳಿದ್ರಲ್ಲ, ಏನು ನಂಬಕ್ಕಾಗಲಿಲ್ಲ? ಆನ್ಸರ್, ಪಂಡಿತ್ ರವಿಶಂಕರ್ ಆ್ಯಂಡ್ ಉಸ್ತಾದ್ ಅಲ್ಲಾ ರಖಾ ಕೇಮ್ ಟು ದೇರ್ ಅಪಾರ್ಟ್ಮೆಂಟ್
ಏನು ನಂಬಕ್ಕಾಗಲಿಲ್ಲ ಅಂದರೆ ಪಂಡಿತ್ ರವಿಶಂಕರ್ ಮತ್ತು ಉಸ್ತಾದ್ ಅಲ್ಲಾ ರಖಾ ಅವರು ಅವರ ಅಪಾರ್ಟ್ಮೆಂಟ್ಗೆ, ಅವರ ಬಿಲ್ಡಿಂಗ್ಗೆ ಬಂದಿದ್ದು ನಂಬಕ್ಕಾಗಲಿಲ್ಲ. ಸಿ ಪ್ರಶ್ನೆ, ವೈ ದೇ ಕುಡ್ ನಾಟ್ ಬಿಲೀವ್, ಯಾಕೆ ನಂಬಲಿಲ್ಲ ಅವರು? ಆನ್ಸರ್, ಬಿಕಾಸ್ ಪಂಡಿತ್ ರವಿಶಂಕರ್ ಆ್ಯಂಡ್ ಉಸ್ತಾದ್ ಅಲ್ಲಾ ರಖಾ ವೇರ್ ವೆರಿ ಬ್ಯುಸಿ ಮೆನ್ ಬಟ್ ದೇ ಕೇಮ್ ಟು ಕಾಮನ್ ಪೀಪಲ್ ಹೌಸ್. ಯಾಕೆ ಅವ್ರಿಗೆ ನಂಬಕ್ಕಾಗಲಿಲ್ಲ ಅಂದರೆ ಪಂಡಿತ್ ರವಿಶಂಕರ್ ಅವರು ಮತ್ತು ಉಸ್ತಾದ್ ಅಲ್ಲಾ ರಖಾ ಅವರು ಯಾವಾಗಲೂ ತುಂಬ ಬ್ಯುಸಿಯಾಗಿರ್ತಿದ್ರು. ಆದರೂ ಕೂಡ ಜನಸಾಮಾನ್ಯರ ಮನೆಗೆ ಬಂದಿದ್ದು ಅವ್ರಿಗೆ ನಂಬಕ್ಕಾಗಲಿಲ್ಲ. 4ನೇ ಪ್ರಶ್ನೆ, ವಿತ್ ದ ಟೀ ಕಪ್ಸ್ ಸರ್ಕಲಿಂಗ್ ರೌಂಡ್ ಮೀ ಲೈಕ್ ದ ಪ್ಲಾನೆಟ್ಸ್ ರೌಂಡ್ ದ ಸನ್. ಇಲ್ಲಿ ಟೀ ಕಪ್ಸ್ ಅಂದರೆ ಚಹಾದ ಕಪ್ಪುಗಳು, ಸರ್ಕಲಿಂಗ್ ಅಂದರೆ ಸುತ್ತೋದು, ತಿರುಗೋದು, ಪ್ಲಾನೆಟ್ಸ್ ಅಂದರೆ ಗ್ರಹಗಳು, ಸನ್ ಅಂದರೆ ಸೂರ್ಯ. ಸೊ ಚಹಾದ ಕಪ್ಪುಗಳು ಸೂರ್ಯನ ಸುತ್ತ, ಗ್ರಹಗಳು ಸುತ್ತುವ ಹಾಗೆ ಸುತ್ತಾ ಇದ್ದವು ಅಂತ. ಸೊ ಈ ಪ್ರಶ್ನೆ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಪೋಯಮ್ದಿಂದ. ಎ ಪ್ರಶ್ನೆ, ವೇರ್ ಡಸ್ ದಿಸ್ ಹ್ಯಾಪನ್, ಈ ಥರ ಎಲ್ಲಿ ಸಂಭವಿಸುತ್ತೆ ಅಂದರೆ ಇಟ್ಟಂಥ ವಸ್ತುಗಳು ತನ್ನ ಸುತ್ತ ಎಲ್ಲಿ ಸುತ್ತವೆ ಅಂದರೆ ಇನ್ ದ ಸ್ಪೇಸ್. ಇನ್ ದ ಸ್ಪೇಸ್ ಅಂದರೆ ಬಾಹ್ಯಾಕಾಶದಲ್ಲಿ. ಬಿ, ಹೂ ಡಸ್ ಫೀಲ್ ಸೊ, ಸೊ ಈ ಥರ ಯಾರಿಗೆ ಫೀಲ್ ಆಯಿತು? ಚಾದ ಕಪ್ಪು ಇಟ್ಟಾಗ ಅವ್ರು ಸುತ್ತಾ ಇದ್ದು. ಸೊ ಯಾರಿಗೆ ಈ ಥರ ಫೀಲಿಂಗ್ ಆಯ್ತು ಅಂದರೆ ದ ಆಸ್ಟ್ರೋನಾಟ್ ಅಂದರೆ ಗಗನಯಾತ್ರಿ ಅಥವಾ ದ ಪೋಯೆಟ್ ಅಂತ ಕೂಡ ಬರೀಬೋದು. ಸಿ ಪ್ರಶ್ನೆ, ವೈ ಈಸ್ ಇಟ್ ಹ್ಯಾಪನಿಂಗ್ ಓನ್ಲಿ ಇನ್ ದ ಸ್ಪೇಸ್, ಯಾಕೆ ಈ ಥರ ಬರೀ ಬಾಹ್ಯಾಕಾಶದಲ್ಲಿ ಈ ಥರ ಆಗುತ್ತೆ? ಈಗ ನಾವು ಭೂಮಿ ಮೇಲೆ ನಾವಿಲ್ಲಿ ಇದ್ದಾಗ ನಾವು ಚಾದ ಕಪ್ಪು ನಮ್ಮ ಇಟ್ಟಾಗ ನಮ್ಮ ಸುತ್ತಾಡೋದಿಲ್ಲ, ಬಟ್ ಬಾಹ್ಯಾಕಾಶದಲ್ಲಿ ಯಾಕೆ ಈ ಥರ ಆಗುತ್ತೆ? ಆನ್ಸರ್, ಬಿಕಾಸ್ ದೇರ್ ಈಸ್ ನೋ ಗ್ರಾವಿಟಿ ಪವರ್ ಇನ್ ಸ್ಪೇಸ್. ಗ್ರಾವಿಟಿ ಪವರ್ ಅಂದ್ರೇನು? ಗುರುತ್ವಾಕರ್ಷಣ ಶಕ್ತಿ. ಸೊ ಬಾಹ್ಯಾಕಾಶದಲ್ಲಿ ಗುರುತ್ವಾಕರ್ಷಣ ಶಕ್ತಿ ಇರೋದಿಲ್ಲ, ಅದಕ್ಕಾಗಿ ಚಾದ ಕಪ್ಪುಗಳು ವ್ಯಕ್ತಿಯ ಸುತ್ತಾ ಇದ್ದವು. ಈಗ ಸೆಕೆಂಡ್ ಒಂದು ಪಾಯಿಂಟ್ಸ್ಗೆ ಹೋಗ್ತಾ ಇದ್ದೀವಿ. ಇದು ಪ್ರೊಫೈಲ್ ರೈಟಿಂಗ್ ಇದೆ. ಮೇನ್ ಕ್ವೆಶನ್ ಬಿಟ್ಟು ಗಿವನ್ ಬಿಲೋ ಈಸ್ ಅ ಪ್ರೊಫೈಲ್, ರೈಟ್ ಅ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಇದು 1 ಅಂಕದ್ದು, ಇದು ಒಂದು ಪ್ರಶ್ನೆ 3 ಅಂಕದ್ದು. ಇಲ್ಲದು ಪ್ರೊಫೈಲನ್ನು ಕ್ಲೂಸ್ ರೂಪದಲ್ಲಿ ಕೊಟ್ಟಿರ್ತಾರೆ, ಅದನ್ನೇ ಸೆಂಟೆನ್ಸ್ ರೂಪದಲ್ಲಿ ಪ್ಯಾರಾಗ್ರಾಫ್ ಮಾಡಿ ಬರೀಬೇಕು. ಇಲ್ಲಿ ಕ್ಲೂಸ್ ಏನಿದೆ? ನೇಮ್ ಕೊಟ್ಟಿದ್ದಾರೆ, ಏಜ್ ಕೊಟ್ಟಿದ್ದಾರೆ, ಡೇಟ್ ಆಫ್ ಬರ್ತು, ಪ್ಲೇಸ್ ಆಫ್ ಬರ್ತು, ಕ್ವಾಲಿಫಿಕೇಷನ್, ಸ್ಪೌಸ್ ನೇಮ್, ಸನ್, ವರ್ಕ್ ಎಕ್ಸ್ಪೀರಿಯನ್ಸ್. ಈ ಕೊಟ್ಟಿದ್ದೇನೆ ನಾವು ಏನು ಮಾಡಬೇಕು? ಪ್ಯಾರಾಗ್ರಾಫ್ದಲ್ಲಿ ಬರೀಬೇಕು. ಇಲ್ಲಿ ನೇಮ್ ಅಂಜಲಿ ಇದೆ, ಏಜ್ 35 years, ಡೇಟ್ ಆಫ್ ಬರ್ತ್ 15th July, ಪ್ಲೇಸ್ ಆಫ್ ಬರ್ತ್ ಬ್ಯಾಂಗ್ಳೂರ್, ಅವ್ರು ಹುಟ್ಟಿದ ಸ್ಥಳ ಬೆಂಗಳೂರಲ್ಲಿ. ಕ್ವಾಲಿಫಿಕೇಷನ್ ಅಂದರೆ ಅವ್ರು ಕಲಿತದ್ದು ಶಿಕ್ಷಣ ಎಷ್ಟಾಗಿದೆ? PhD ಇನ್ ಬಯೋಟೆಕ್ನಾಲಜಿ. ಆಮೇಲೆ ಸ್ಪೌಸ್ ನೇಮ್ ಅಂದರೆ ಅವರ ಗಂಡನ ಹೆಸರು ಡಾಕ್ಟರ್ ರವಿ. ಅವ್ರು ಏನಾಗಿದ್ರು ಅಂದರೆ ಕಾರ್ಡಿಯೋಲಜಿಸ್ಟ್ ಆಗಿದ್ದರು, ವೈದ್ಯರಾಗಿದ್ದರು. ಇನ್ನು ಸನ್ ಮಗ ಆರ್ಯನ್, ಸ್ಟಡಿಂಗ್ ಇನ್ 5th standard. ಅವರಿಗೆ ಒಬ್ಬ ಮಗ ಇದ್ದ, ಆತನ ಹೆಸರು ಆರ್ಯನ್, ಆತ 5ನೇ ತರಗತಿಯಲ್ಲಿ ಕಲಿತಾ ಇದ್ದ. ಇನ್ನು ವರ್ಕ್ ಎಕ್ಸ್ಪೀರಿಯನ್ಸ್, ಅಂಜಲಿ ಅವರಿಗೆ ಒಂದು ಸರ್ವಿಸ್ ಯಾವ ಥರ ಇತ್ತು? ಕರೆಂಟ್ಲಿ ವರ್ಕಿಂಗ್ ಆ್ಯಸ್ ಅ ಸೀನಿಯರ್ ರಿಸರ್ಚ್ ಸೈಂಟಿಸ್ಟ್ ಅಟ್ ಬಯೋಕಾನ್ ಇಂಡಿಯಾ ಲಿಮಿಟೆಡ್, ಬೆಂಗಳೂರು. ಅಂದರೆ ಬೆಂಗಳೂರಿನ ಬಯೋಕಾನ್ ಇಂಡಿಯಾ ಲಿಮಿಟೆಡ್ ಸಂಸ್ಥೆಯಲ್ಲಿ ಅವರು ಸೀನಿಯರ್ ರಿಸರ್ಚ್ ಸೈಂಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಂಜಲಿ ಅವರು. ಸೊ ಈ ಎಲ್ಲ ಕ್ಲೂಸನ್ನು ಬಳಸ್ಕೊಂಡು ನಾವು ಸೆಂಟೆನ್ಸನ್ನು ಬರೀಬೇಕು, ಪ್ಯಾರಾಗ್ರಾಫನ್ನು ಬರೀಬೇಕು. ಯಾವ ಥರ ಬರೀಬೇಕು ಅಂತ ನೋಡ್ಕೊಳ್ಳೋಣ. ಆನ್ಸರ್, ಅಂಜಲಿ ಏಜ್ಡ್ 35 years ವಾಸ್ ಬಾರ್ನ್ ಆನ್ 15th July ಇನ್ ಬ್ಯಾಂಗ್ಳೂರ್. 35 ವರ್ಷದ ಅಂಜಲಿ ಅವರು ಹುಟ್ಟಿದ್ದು 15ನೇ ಜುಲೈ ಬೆಂಗಳೂರಿನಲ್ಲಿ. She holds PhD in biotechnology and is currently working as a senior research scientist at Biocon India Limited in Bangalore. ಸೊ ಅವರು ಎಷ್ಟು ಶಿಕ್ಷಣವನ್ನು ಕಲ್ತಿದ್ದಾರೆ ಅಂದರೆ ಬಯೋಟೆಕ್ನಾಲಜಿಯಲ್ಲಿ PhDಯನ್ನು ಮುಗಿಸಿದ್ರು. ನಂತರ ಅವರು ಬೆಂಗಳೂರಿನ ಬಯೋಕಾನ್ ಇಂಡಿಯಾ ಲಿಮಿಟೆಡ್ ಒಂದು ಸಂಸ್ಥೆಯಲ್ಲಿ ವಿಜ್ಞಾನಿಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದರು. ಹರ್ ಸ್ಪೌಸ್ ಡಾಕ್ಟರ್ ರವಿ ಈಸ್ ಅ ಕಾರ್ಡಿಯೋಲಜಿಸ್ಟ್. They have a son named Aryan who is studying in the 5th standard. ಸೊ ಈ ಥರ ಶಾರ್ಟಾಗಿ ಬರೆದ್ರೆ 3 ಅಂಕವನ್ನು ಈಸಿಯಾಗಿ ಸ್ಕೋರ್ ಮಾಡ್ಕೋಬೋದು. ಸೊ ಈ ಪಾಯಿಂಟ್ಸನ್ನು ಬರ್ಕೊಂಡು ಅಥವಾ ಇದರ PDF ನೋಟ್ಸನ್ನ ಲಿಂಕ್ ಕಾಮೆಂಟ್ ಬಾಕ್ಸ್ ಇರುತ್ತೆ, ಡೌನ್ಲೋಡ್ ಮಾಡಿಕೊಂಡು ಇದರ ಆನ್ಸರನ್ನು ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಈಗ 3ನೇ ಪಾಯಿಂಟಿಗೆ ಹೋಗ್ತಾ ಇದ್ದೀವಿ. ಮೇನ್ ಕ್ವೆಶನ್ ಮೆಥಡ್, ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಇದು ಒಂದು ಪ್ರಶ್ನೆ ಇದೆ, 3 ಅಂಕದ್ದು. ಇಲ್ಲಿ ನಿಮಗೆ ಈ ಸ್ಟೋರಿಯನ್ನು ಶಾರ್ಟ್ ರೂಪದಲ್ಲಿ ಕೊಟ್ಟಿರ್ತಾರೆ, ಅಂದರೆ ಔಟ್ಲೈನ್ ಆಗಿ ಕೊಟ್ಟಿರ್ತಾರೆ, ಸ್ವಲ್ಪ ಬಿಟ್ಟು ಕೊಟ್ಟಿರ್ತಾರೆ. ಆ ಸ್ಟೋರಿಯನ್ನು ಅರ್ಥ ಮಾಡಿಕೊಂಡು ಎಕ್ಸ್ಪೆಂಡ್ ಮಾಡಿ ಶಾರ್ಟಾಗಿ ಬರೀಬೇಕು. ಇದು ಕೂಡ 3 ಅಂಕದ ಪ್ರಶ್ನೆ, ತುಂಬ ಈಸಿಯಾಗಿರುತ್ತೆ. ಇಲ್ಲಿ ಆಲ್ರೆಡಿ ನಮಗೆ ಇಲ್ಲಿ ಸ್ಟೋರಿಯನ್ನು ಕೊಟ್ಟಿರ್ತಾರೆ ಈ ಥರ, ಅದನ್ನು ಓದ್ಕೊಂಡು
ಬರಿಬೇಕಾದದ್ದು ನಿಮ್ಮ ಕೆಲಸ. ಸೊ ಶಾರ್ಟಾಗಿ ಕ್ಲೂಸ್ ಕೊಟ್ಟಿದ್ದಾರೆ ನೋಡಿ. ರಾಬರ್ಟ್ ಬ್ರೂಸ್, king, lying on the ground in a dejected mood, failed to defeat his enemies, was thinking of giving up the attempt, saw a spider falling down from the ceiling far away, wondered how it would get there. The spider fell back again. Again it stirred. Again it fell. It made 9 such attempts, no success. Climbed up once more, at last succeeded in reaching the roof. Bruce imitated its example. He too tried once again, was successful. ಇಲ್ಲಿ ರಾಬರ್ಟ್ ಬ್ರೂಸ್ ಅವರ ಒಂದು ಕಥೆ ಇದೆ. ಅವರು ತಮ್ಮ ಜೀವನದಲ್ಲಿ ಯಾವ ಥರ ಒಂದು ಸ್ಪೈಡರ್ ಅಂದರೆ ಜೇಡ್ರ ಒಂದು ಹುಳು ಅಂತ ಹೇಳ್ತೀವಲ್ಲ, ಅದು ಬಲೆಯನ್ನು ಕಟ್ಕೊಂಡು ಮೇಲ್ಗಡೆ ಹೋಗುತ್ತಲ್ಲ. ಸೊ ಆ ಜೇಡರ ಹುಳುವಿಂದ ತನ್ನ ಒಂದು ಸ್ಫೂರ್ತಿಯನ್ನು ಪಡ್ಕೊಂಡು ಅವ್ರ ಜೀವನದಲ್ಲಿ ಯಾವ ಥರ ಸಕ್ಸಸ್ ಆದರು ಅಂತ ಒಂದು ಸ್ಟೋರಿ ಇದೆ. ಅಲ್ಲಿ ಶಾರ್ಟ್ ಆಗಿ ಕೊಟ್ಟಿದ್ದಾನೆ, ನಾವು ಸೆಂಟೆನ್ಸ್ ರೂಪದಲ್ಲಿ ಬರೀಬೇಕು. ಸೊ ಆನ್ಸರ್ ನೋಡಿ. ರಾಬರ್ಟ್ ಬ್ರೂಸ್, ದ ಕಿಂಗ್ ಆಫ್ ಸ್ಕಾಟ್ಲೆಂಡ್, ವಾಸ್ ಫೀಲಿಂಗ್ ವೆರಿ ಸ್ಯಾಡ್ ಬಿಕಾಸ್ ಹಿ ಕುಡ್ ನಾಟ್ ಡಿಫೀಟ್ ಹಿಸ್ ಎನಿಮೀಸ್. ಸೊ ಸ್ಕಾಟ್ಲೆಂಡಿನ ರಾಜ ಆದಂಥ ರಾಬರ್ಟ್ ಬ್ರೂಸ್ ಅವರು ತಮ್ಮ ವೈರಿಗಳಿಗೆ ಸೋಲಿಸೋಕ್ಕಾಗದೇ ಇದ್ದ ಸಲುವಾಗಿ ತುಂಬ ದುಃಖದಿಂದ ಕೂತ್ಕೊಂಡಿರ್ತಾರೆ. One day, as he sat alone, he saw a little spider trying to climb up to the ceiling. ಸೊ ಒಂದು ರೀತಿ ಇದೇ ದುಃಖದಲ್ಲಿ ಕೂತಾಗ ರಾಬರ್ಟ್ ಬ್ರೂಸ್ ಅವರು ಏನು ಮಾಡ್ತಾರೆ, ಆ ಗೋಡೆ ಮೇಲ್ಗಡೆ ಹತ್ತಕ್ಕಂಥ ಒಂದು ಸ್ಪೈಡರ್ ಯಾವ ಥರ ಹತ್ತಾ ಇರುತ್ತೆ ಅನ್ನೋದನ್ನು ನೋಡ್ತಾರೆ. ದ ಸ್ಪೈಡರ್ ಫೆಲ್ ಡೌನ್ 9 times. ಸೊ ಆ ಜೇಡ್ರ ಹುಳು ಏನು ಮಾಡ್ತಿರುತ್ತೆ, ಮೇಲ್ಗಡೆ ಹತ್ತಾ ಇರುತ್ತೆ, ಹಾಗೆ ಬೀಳ್ತಾ ಇರುತ್ತೆ. ಆ ಹುಳು ತನ್ನ ಪ್ರಯತ್ನವನ್ನು ಬಿಡೋದಿಲ್ಲ. ಹೀಗೆ 9 ಬಾರಿ ಹೇಳುತ್ತೆ, 9 ಬಾರಿ ಅದು ಮತ್ತೆ ಬೀಳುತ್ತೆ. ಇಷ್ಟು ಬಿದ್ದರೂ ಕೂಡ ಆ ಹುಳ ತನ್ನ ಪ್ರಯತ್ನವನ್ನು ಬಿಡಲಿಲ್ಲ. ಇದೆಲ್ಲವನ್ನು ರಾಬರ್ಟ್ ಬ್ರೂಸ್ ಅವರು ನೋಡ್ತಾ ಕೂತ್ಕೊಂಡಿದ್ರು. ಬಟ್ ಇಟ್ ಡಿಡೆಂಟ್ ಗಿವ್ ಅಪ್. ಆನ್ ಇಟ್ಸ್ 10th ಟ್ರೈ ಇಟ್ ಫೈನಲಿ ರೀಚ್ ದ ಸೀಲಿಂಗ್. ಸೊ 9 ಬಾರಿ ಸೋತರೂ ಕೂಡ ಆ ಜೇಡ್ರ ಹುಳು ಹಾಗೆ ಏರಕ್ಕೆ ಪ್ರಯತ್ನ ಮಾಡ್ತಿತ್ತು. 10ನೇ ಪ್ರಯತ್ನದಲ್ಲಿ ಮೇಲ್ಗಡೆ ಹೋಗಿ ಸಕ್ಸಸ್ ಆಯಿತು. ವಾಚಿಂಗ್ ದ ಸ್ಪೈಡರ್, ದ ಕಿಂಗ್ ಫೆಲ್ಟ್ ಇನ್ಸ್ಪೈರ್ಡ್. ಸೊ ಈ ಪ್ರಯತ್ನವನ್ನು ನೋಡಿ, ಜೇಡ್ರ ಹುಳುವಿನ ಈ ಸಕ್ಸಸ್ಸನ್ನು ನೋಡಿ ರಾಬರ್ಟ್ ಬ್ರೂಸು ಕೂಡ ಸ್ಫೂರ್ತಿಯಾಗುತ್ತೆ. ಹಿ ಡಿಸೈಡೆಡ್ ಟು ಟ್ರೈ ಅಗೇನ್ ಟು ಡಿಫೀಟ್ ಹಿಸ್ ಎನಿಮೀಸ್. ಸೊ ಇವರಿಗೂ ಅನಿಸುತ್ತೆ, ವೈರಿಗಳು ನನಗೆ ಈ ಒಂದು ಬಾರಿ ಮಾತ್ರ ಸೋಲಿಸಿದ್ದಾರೆ, ನಾನು ಮತ್ತೆ ಯಾಕೆ ಪ್ರಯತ್ನ ಮಾಡಿ ಯುದ್ಧವನ್ನು ಮಾಡಬಾರ್ದು. ನಾನು ಯುದ್ಧ ಮಾಡಿ ಜೇಡ್ರ ಹುಳುವಿನ ಥರ ಎಷ್ಟೇ ಬಾರಿ ಸೋತರೂ ಕೂಡ ನಾನು ಹಾಗೆ ಪ್ರಯತ್ನ ಮಾಡಿದ್ರೆ ಒಂದು ಬಾರಿ ನಾನು ಸಕ್ಸಸ್ ಆಗ್ತೀನಿ ಅಂತಕ್ಕಂಥ ಒಂದು ಭರವಸೆ ರಾಬರ್ಟ್ ಬ್ರೂಸ್ಗೆ ಬರುತ್ತೆ. ವಿತ್ ಡಿಟರ್ಮಿನೇಷನ್ ಹಿ ಸಕ್ಸಿಡೆಡ್ ಇನ್ ಹಿಸ್ ನೆಕ್ಸ್ಟ್ ಅಟೆಂಪ್ಟ್ ಆ್ಯಂಡ್ ಬಿಕೇಮ್ ವಿಕ್ಟೋರಿಯಸ್. ಸೊ ಆವಾಗ ಏನು ಮಾಡ್ತಾನೆ, ರಾಬರ್ಟ್ ಬ್ರೂಸ್ ತನ್ನ ವೈರಿಗಳ ಮೇಲೆ ಸೈನ್ಯವನ್ನು ತೆಗೆದುಕೊಂಡು ಅಟ್ಯಾಕ್ ಮಾಡ್ತಾನೆ. ಈ ಪ್ರಯತ್ನದಲ್ಲಿ ರಾಬರ್ಟ್ ಬ್ರೂಸ್ ಸಕ್ಸಸ್ ಆಗ್ತಾರೆ. ಓಕೆ, ನೆಕ್ಸ್ಟ್ ನಾವೀಗ 4ನೇ ಒಂದು ಪಾಯಿಂಟ್ಸ್ಗೆ ಹೋಗ್ತಾ ಇದ್ದೀವಿ. ಇದು 2 ಅಂಕದ ಒಂದು ಪ್ರಶ್ನೆ ಇದೆ. ಮೇನ್ ಕ್ವೆಶನ್ 4. ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 errors. ಎಡಿಟ್ ದಿ ಪ್ಯಾರಾಗ್ರಾಫ್ ಆ್ಯಂಡ್ ರೀರೈಟ್ ಇಟ್ ಇನ್ ದ ಆನ್ಸರ್ ಬುಕ್. ಸೊ ಇಲ್ಲಿ ನಿಮಗೆ ಚಿಕ್ಕದಾದ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿರ್ತಾರೆ, ಅದನ್ನು ಓದ್ಕೊಂಡು ಅದ್ರ ಕೆಳಗಡೆ ನಿಮಗೆ 2 ಕ್ಲೂಸ್ ಕೊಟ್ಟಿರ್ತಾರೆ, ಎ ಮತ್ತು ಬಿ ಕ್ಲೂಸ್. ಎ ತಪ್ಪಾಗಿದೆ ಪ್ಯಾರಾಗ್ರಾಫಲ್ಲಿ ಅಂತ. ಸೊ ಆ ಪ್ಯಾರಾಗ್ರಾಫಲ್ಲಾದಂಥ ತಪ್ಪನ್ನು ನಾವು ಹುಡ್ಕೊಂಡು ಅದನ್ನು ಸರಿಪಡಿಸಿ ಬರೀಬೇಕು. ಇದು 2 ಅಂಕದ ಪ್ರಶ್ನೆ ಇದೆ. ಅಂದರೆ 2 ಪ್ರಶ್ನೆ ಇದೆ, 1 ಅಂಕದ್ದು. ನೋಡಿ ಏನಿದೆ. ಇನ್ ಅ ವಿಲೇಜ್ ದೇರ್ ವಾಸ್ ಅ ಕ್ಯೂರಿಯಸ್ ಗರ್ಲ್ ನೇಮ್ಡ್ ಮಾಯಾ. ಸೊ ಒಂದು ಹಳ್ಳಿಯಲ್ಲಿ ತುಂಬ ಕುತೂಹಲಕಾರಿ ಅಂತ ಮಾಯಾ ಅಂತಕ್ಕಂಥ ಹುಡುಗಿ ಇದ್ದಳು. ಸಿ ಲವ್ಡ್ ಎಕ್ಸ್ಪ್ಲೋರಿಂಗ್ ದ ನಿಯರ್ ಬೈ ಫಾರೆಸ್ಟ್ ಆ್ಯಂಡ್ ಫೌಂಡ್ ಅ ಮ್ಯಾಜಿಕಲ್ ವಾಟರ್ ಫಾಲ್. ಸೊ ಅವಳಿಗೆ ಈ ಕಾಡಿನಲ್ಲಿ ಸುತ್ತಾಡೋದಂದರೆ ತುಂಬ ಇಷ್ಟ. ಅವಳಲ್ಲಿ ನೀರು ಬಿಡ್ತಕ್ಕಂಥ ಒಂದು ವಾಟರ್ ಫಾಲನ್ನು ನೋಡ್ತಾಳೆ. ದಟ್ ಶಿಮ್ಮರ್ಡ್ ಇನ್ ದ ಸನ್ಲೈಟ್. ಮಾಯಾಸ್ ಡಿಸ್ಕವರಿ ಫೀಲ್ಡ್ ಹರ್ ಹಾರ್ಟ್ ವಿತ್ ವಂಡರ್ ಆ್ಯಂಡ್ ಹ್ಯಾಪಿನೆಸ್. ಸೊ ಈ ಪ್ಯಾರಾಗ್ರಾಫಲ್ಲಿ ಏನು ತಪ್ಪಾಗಿದೆ ಅಂತ ಕ್ಲಿಯರ್ಸ್ ಕೊಟ್ಟಿದ್ದಾರೆ ನೋಡಿ. ಕ್ಲೀವ್ ಏನಿದೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಇಲ್ಲಿ ಎಲ್ಲೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಸರಿಪಡಿಸ್ರಿ ಅಂತ. ಸೊ ಎಲ್ಲಾಗಿದೆ ಅಂದರೆ ಇಲ್ಲಿದೆ ನೋಡಿ, ದೇರ್. ನಾನು ಇಲ್ಲಿ ಕೊಟ್ಟಿದ್ದೀನಿ, ತಪ್ಪಾಗಿದೆ ಇಲ್ಲಿ ಕೊಟ್ಟಿದ್ದೀನಿ, ಸರಿಯಾಗಿದೆ ಮುಂದೆ ಕೊಟ್ಟಿದ್ದೀನಿ. ಸೊ ಈ ದೇರ್ ಬದಲಾಗಿ ಏನಾಗಬೇಕು, THERE ಬೇಕು. ಅಂದರೆ ಇನ್ನು ವಿಲೇಜ್ ದೇರ್ ವಾಸ್ ಅ ಕ್ಯೂರಿ, ಅದರ ಒಬ್ಬಕ್ಕೆ ಹುಡುಗಿ ಇದ್ದಳು, ಅಲ್ಲಿ ಅನ್ನೋಕ್ಕೆ ನಾವು ಏನ್ಬೇಕು, THERE ಬೇಕು. ಅದಕ್ಕಾಗಿ ಇದು ಸರಿ. ಓಕೆ, ಆಮೇಲೆ ನಾನು ಫಸ್ಟ್ ತಪ್ಪಿದ್ದು ಕೊಟ್ಟಿದ್ದೀನಿ, ಆಮೇಲೆ ಸರಿಪಡಿಸಿದ್ದೀನಿ, ಇಲ್ಲಿ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ. ಅದೇ ಥರ ಬಿ ಪ್ರಶ್ನೆ, ಕ್ಯಾಪಿಟಲ್ ಲೆಟರ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್.
ಸೊ ಈ ಪ್ಯಾರಾಗ್ರಾಫಲ್ಲಿ ಎಲ್ಲೊಂದು ಕ್ಯಾಪಿಟಲ್ ಮಿಸ್ಟೇಕ್ ಆಗಿದೆ, ಕ್ಯಾಪಿಟಲ್ ಲೆಟರ್ನ ಸರಿಪಡಿಸಿ ಅಂತ. ಇಲ್ಲಿ ನೋಡಿ ಮಾಯಾಸ್ ಅಂತ ಇದೆ, ಎಮ್ ಕ್ಯಾಪಿಟಲ್ ಆಗಬೇಕಲ್ಲ, ಯಾಕಂದರೆ ಮಾಯಾ ಅನ್ನೋದು ನೌನು, ಅದೊಂದು ನಾಮಪದ ಇದೆ, ಎಮ್ ಕ್ಯಾಪಿಟಲ್ ಆಗಬೇಕಿತ್ತು. ಅದಕ್ಕಾಗಿ ಮಾಯಾಸ್ ಬದಲಾಗಿ ನಾವು ಮಾಯಾ ಎಮ್ ಕ್ಯಾಪಿಟಲ್ ಬರೆದು ಮಾಯಾಸ್ ಅಂತ ಬರಿಬೇಕು. ಈ ಥರದ ನೀವು PDF ನೋಟ್ಸನ್ನು ಡೌನ್ಲೋಡ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿ. ಇದು 2ನೇ ಪಾರ್ಟ್ ಇದೆ. ಸೊ ಮೊದಲನೇ ಪಾರ್ಟ್ನ ವೀಡಿಯೋನ ನೀವು ನೋಡಿಲ್ಲ ಅಂದರೆ ಅದರ ಲಿಂಕ್ ಕೂಡ ಕಾಮೆಂಟ್ ಬಾಕ್ಸಲ್ಲಿರುತ್ತೆ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡು ನೀವು ಎಕ್ಸಾಮಿಗೆ ಪ್ರಿಪೇರ್ ಆಗಿರುತ್ತೆ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. So thank you all for watching the video. If you like the video, subscribe to our channel to get more videos. Thank you all.